ಈಗ ನಾವು ಪ್ಲಾನ್ ಮಾಡಿರೋ ಥರನೇ ಎಲ್ಲರೂ ಇವಾಗ ನಮ್ಮ ಅಮ್ಮರ ಮನೆಗೆ ಹೋಗೋಣ ಸರಿನಾ. ನಾನು ಹೆಂಡ್ತಿನ ಬಿಟ್ಕೊಳಕ್ಕಿಲ್ಲ ಮಾಡೋಕ್ಕಿಲ್ಲ ಅಂದ್ರೂ ಏನು ಬೇಡ ನೋಡು. ಮನೆನ ಮನೆ ಹೆಂಗಿದ್ರು ಮೇಲ್ಗಡೆ ಒಂದು 10 ಇಂಚ್ ತೆಗ್ದಾಕ್ಬಿಟ್ಟಿದೀವಲ್ಲ, ಆ ಮನೆ ಸಿಕ್ಕಾಪಟ್ಟೆ ಸೋರ್ತೈತೆ ಕಣಮ್ಮ. ರಾತ್ರಿ ಎಲ್ಲ ಮಳೆ ಬಂದ್ಬಿಟ್ಟು ಸೋರೋಯ್ತು. ನಾವೇನು ಶಾನೆ ದಿನ ಇಲ್ಲಿ ಇರೋಕ್ಕಿಲ್ಲ, ಬರೀ 4-5 ದಿನ ಇರ್ತೀವಿ ಅಷ್ಟೇನೇನಿಯ ಅಂತ ಹೇಳ್ಬಿಟ್ಟು ಹೋಗಿ ಮನೆಗೆ ಸೇರ್ಕೊಳ್ಳೋಣ. ಅಮ್ಮ ಅವರು ಇವರು ಏನು ಬೇಜಾರು ಮಾಡ್ಕೊಳಕ್ಕಿಲ್ಲ, ಏನೂ ಇಲ್ಲ. ಒಂದು ಸ್ವಲ್ಪ ದಿನ ಅಷ್ಟೇ ಏನಿಯ, ಹಾಗೆ ಹೋಗ್ಬಿಟ್ಟು ಅಲ್ಲಿ ಇರ್ತೀವಿ ಅನ್ನೋ ಲೆಕ್ಕದಾಗ ಹೋಗ್ಬಿಟ್ಟು ಅಲ್ಲಿರೋಣ. ಆಮೇಕಿಂದ ನೋಡು ಸರಿಯಾಗಿ ಅಲ್ಲೇ ಟಿಕಾಣಿ ಉಡ್ಬಿಡೋಣ. ನೋಡ್ರಿ ಎಲ್ಲರೂ ಸಪ್ಪಗಿರೋ ಥರನೇ ಹೋಗೋಣ. ಇಲ್ಲ ಹಿಂಗೆ ಆಗೋಗ್ಬಿಟ್ಟೈತೆ ಮನೆ ಹಂಗೆ ಹಿಂಗೆ ಅಂತ ತಿಳ್ಬಿಟ್ಟು ಅಣ್ಣ, ಅದಕ್ಕೆ ನಾವಿಲ್ಲೇ ಇದ್ರೆ ಊಟಕ್ಕೂ ನಡೆಯೋಕ್ಕಿಲ್ಲ ನಮ್ಗೆ ಅಷ್ಟೇ. ಅಲ್ಲಿ ನೋಡು ಪೊದ್ದಿ ಎಲ್ಲರೂ ಮಜಾ ಮಾಡ್ಕೊಂಡವ್ರಿ, ನಾವೇನು ಹಿಂಗೆ ಗೋಳಾಡ್ಕೊಂಡಿರೋದು. ಅದು ನಿಜನೇನಿಯ. ಸದ್ಯ ನನ್ನೊಂದು ಕೆಲಸಕ್ಕೆ ಕಳಿಸ್ತಿಲ್ಲ ನಂಗೆ ಅಷ್ಟೇ ಸಾಕು. ನನಗೆ ಅದು ಮಾಡು ಇದು ಮಾಡು ಅಂತ ಹೇಳ್ಕೊಡ್ದು. ಹೆಂಗೋ ನಿಮ್ಮದೇ ಎಲ್ಲರೂ ಇದ್ದಂಗೆ ನಾನು ಇದ್ಬಿಟ್ರೆ ಸಾಕು ರೀ. ಅಲ್ಲಿಗೆ ಹೋದ್ರೆ ಕೆಲಸ ಮಾಡೋ ಅವಶ್ಯಕತೆ ಏನ್ರಿ ಐತೆ? ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಇಲ್ವಾ? ನಾವೆಲ್ಲ ಚೆನ್ನಾಗಿರ್ಬೋದು ನೋಡಿ. ಪೊದ್ದಿಯಲ್ಲಿ ಮಜಾ ಮಾಡ್ಕೊಂಡವಳೆ ಪೊದ್ದಿ ನೋಡಿ. ನಾವು ನಾಟಕ ಆಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಂಡ್ರೆ ಯಾವ ತೊಂದರೆನೂ ಬರೋಕ್ಕಿಲ್ಲ ರೀ. ಅಲ್ಲಿ ಏನು ನಡೀತಾ ಐತೆ ಏನು ಎತ್ತ ಎಲ್ಲ ಗೊತ್ತಾಯ್ತದೆ ನೋಡಿ. ನಾವಿಲ್ಲಿ ಇದ್ದಷ್ಟು ನಮಗೆ ಏನಿಯ ತಲೆನೋವು, ನಮಗೆ ಏನಿಯ ನೋವು ಶಾನೆ ನೋಡಿ. ನಾವು ಸುಮ್ಕೆ ಏನಿಯ ನಮ್ಮ ಪಾಡಿಗೆ ನಾವು ಹೋಗೋಣ, ನಮ್ಮ ಪಾಡಿಗೆ ನಾವು ಏನು ಬೇಕು ಅದನ್ನ ಮಾಡೋಣ, ನಮ್ಮ ಪಾಡಿಗೆ ನಾವು ನೆಟ್ಟಿಗೆ ಬರೋಣ ನೋಡಿ. ಬರೋದ್ಗಿರೋದಿಲ್ಲ ಅಲ್ಲೇ ಸೆಟ್ಲ್ ಆಗೋಣ. ಹೇಳೋದು ಮಾತ್ರ ಯಾರು ಹೇಳಕ್ಕೆ ಹೋಗ್ಬೇಡಿ. ಆದರೆ ನನ್ನ ಮನೆಗೆ ಬರಬೇಡ ಹಂಗೆ ಹಿಂಗೆ ಅಂತ ಏನಾರ ಹೇಳ್ತಾರೇನೋ ನನ್ನ. ನಿನ್ನ ಯಾಕೆ ಹೇಳ್ತಾರೆ ಮನೆಗೆ ಬರಬೇಡ ಅಂತ ಹೇಳ್ಬಿಟ್ಟು? ಹಾಗೆಲ್ಲ ಏನು ಹೇಳೋಕ್ಕಿಲ್ಲ, ಸುಮ್ಕಿರು. ನಿನ್ನ ಮನೆಗೆ ಬರಬೇಡ ಅಂತ ಹೇಳಿದ್ರೆ ಈಗ ನೋಡು ನನ್ನ ಮೊಯ್ದ ಇಲ್ವಾ ಶ್ಯಾಮ ಹೇಳ್ತಾನೆ, ಅಮ್ಮ ಪ್ಲೀಸ್ ಅಮ್ಮ ಇನ್ನು ಅವಳು ತಾನೆ ಇನ್ನು ಎಲ್ಲೋ ಐತಾಳೆ ಕಣಮ್ಮ, ತವ್ರ ಮನೆಗೂ ಜಗಳ ಮಾಡ್ಕೊಂಬಿಟ್ಟವಳೆ ಕಣಮ್ಮ ಅಂತ ಏನೋ ಒಂದು ನಾಟಕ ಎತ್ತುತ್ತಾನೆ ಅಷ್ಟೇನೆ. ನೀವು ಆರಾಮಾಗಿರ್ಬೋದು ನೋಡು ನೇತ್ರ. ನಮ್ಮ ತಲೆ ಉಪಯೋಗಿಸ್ಬೇಕು. ಇಷ್ಟು ದಿನ ಕಿತ್ತಾಡ್ಕೊಳಂಗಲ್ಲ, ತಲೆ ಉಪಯೋಗಿಸ್ತಾನ. ಅತ್ತೆ ಮುಂದ್ರಿಂದ ಎಲ್ಲನೂ ಸಾಧ್ಯ. ಬುದ್ಧಿ ಅತ್ತೆ ಹಿಡ್ಕೊಂಡಿನಿ, ಇಷ್ಟೆಲ್ಲ ಚೆನ್ನಾಗಿರೋದು. ನಾವು ಹಂಗೆ ನಾಟಕ ಆಡ್ಕೊಂಡು ಹೋಗೋಣ. ಬಾಬಾ ಮನೆಗೆ ಹೋಗೋಣ. ಅಂತ ಸಂದಕ್ಕಿರೋ ದೊಡ್ಡ ಮನೆನ ಬಿಟ್ಬಿಟ್ಟು ಇಂಥ ಮನೆಗೆ ಯಾಕಿರ್ಬೇಕು? ಅದೇ ಮತ್ತೆ ಸರಿ ಅಣ್ಣ ನೋಡಿ ಹೋಗೋಣ, ನೀನು ಹೇಳ್ದಂಗೆ ಆಗಲಿ. ಓಹೋ ಮನೆಯೆಲ್ಲನೂ ಪೇಂಟ್ ಮಾಡಿಸಿದಂಗೆ ಅವರು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಮಾಡ್ಸೋರು ನೋಡು. ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಇವಾಗ ಮನೆಗೆ ಪೇಂಟ್ ಮಾಡ್ಸೋರು ಅನ್ನಿಸ್ತದೆ. ಕರೀರಿ ನಿಮ್ಮ ಅಮ್ಮನ. ಅಮ್ಮ ಅಮ್ಮ ಅತ್ತೆ ಅತ್ತೆ ಇದೇನಿದು ಎಲ್ಲರೂ ಹಿಂಗೆ ಒಟ್ಟಿಗೆ ಬಂದ್ಬಿಟ್ಟವ್ರಲ್ಲ. ನಾವು ಕರೆದಿದ್ದು ಅತ್ತೆನ. ನಾನು ಅಷ್ಟೇ, ನಾನು ನೀವು ಕರೆದ್ರಿ ಅಂತ ಬರಲಿಲ್ಲ, ಈಚೆ ಕಡೆಗೆ ಹೋಗೋಣ ಅಂತ ಬಂದಿದ್ದು. ಅತ್ತೆ ಇವ್ರೇನೆಲ್ಲರೂ ಹಿಂಗೆ ಬಂದವರಲ್ಲ. ಅತ್ತೆ ಅತ್ತೆ ನೋಡಿ ನೀವು ನುಡಿಕೊಂಡು ಬಂದವ್ರೆ. ಇವನು ಎಲ್ಲ ನ್ಯಾಟಿಗೆಲ್ಲ ಹುಡಿಕೊಂಬಿಟ್ಟು ಬಂದ್ಬಿಟ್ರಲ್ಲ. ಏನು ಸಮಾಚಾರ? ಎಲ್ಲ ಒಟ್ಟೊಟ್ಟಿಗೆ ನೀನಿಯಾ? ಒಟ್ಟೊಟ್ಟಿಗೆ ಎಲ್ಲ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಅಮ್ಮ ಅದೇನೂ ಇಲ್ಲ, ನೀನು ಕೊಟ್ಟಿದ್ದಲ್ಲ ಮನೆ, ಆ ಮನೆಯಾಗೇನೇ ಇದ್ವಿ ಅಲ್ಲ ನಾವು 4 ಜನನೂ. ರಾತ್ರಿ ಜೋರಾಗಿ ಮಳೆ ಬಂತಲ್ಲ, ಜೋರಾಗಿ ಮಳೆ ಬಂದಿರೋದಕ್ಕೆ ಎಂಚೆಲ್ಲ ಬಿದ್ದುಬಿಟ್ಟು ಮನೆಗೆಲ್ಲ ನೀರು ತುಂಬ್ಕೊಬಿಟ್ಟು ಎಲ್ಲ ಸೋರೋಗ್ಬಿಡ್ತು ಕಣಮ್ಮ ಮನೆ ಎಲ್ಲನೂ. ಅದಕ್ಕೆ ಅಂಚು ಗಿಂಚು ಎಲ್ಲ ಒದಿಸಿ ಎಲ್ಲ ಸರ್ವ್ ಮಾಡೋಕ್ಕೆ ಏನಿಲ್ಲ ಅಂದ್ರೂ 1 ವಾರ ಟೈಮ್ ಬೇಕಾಯ್ತದೆ ಕಣಮ್ಮ. 1 ವಾರ. ಅದಕ್ಕೇನಿಯ ಈ ಊರಾಗ ನಮಗೆ ಗೊತ್ತಿರೋ ನೀನು ಯಾರವ್ರೆ? 1 ವಾರ ಇನ್ನು ನಾವು ಇನ್ನು ಯಾರು ಮನೆಗೆ ಇರೋಕ್ಕಾಯ್ತದೆ? ನೀನೇ ಹೇಳು. ಅದಕ್ಕೇನಿಯ 1 ವಾರ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಕಣಮ್ಮ. ಅಲ್ಲ ಕಣ್ರಲ್ಲ, ಇಷ್ಟು ದಾರ ಗಂಡಸ್ರಾಗಿದ್ದೀರಾ. ಇನ್ನ ನಮ್ಮ ಮಗ ಶ್ಯಾಮ ಒಂದೊಂದು ಮದುವೆ ಅಲ್ಲ ಅಂತ 2 ಮದುವೆ ಮಾಡ್ಕೊಂಡು 2 ಎಂಟ್ರನ್ನು ಕಟ್ಕೊಂಡಿದೀಯ. ಆದರೆ ಮನೆಯ ಹೆಂಗೆ ನೋಡ್ಕೋಬೇಕು, ಮಳೆ ಬರೋ ಟೈಮಾಗ ಹಂಚನ್ನ ಹೆಂಗೆ ಒದಿಸ್ಬೇಕು, ಇವನ್ ಮಾಡಬೇಕು ಅದನ್ನ ಮಾತ್ರ ನೀನು ತಿಳ್ಕೊಂಡಿಲ್ಲ ಅಲ್ವಾ? ಒಂಚೂನ್ ಕತೆಗೆ ಹೋಗಕ್ಕಿಲ್ಲ ನೀವಂತುನ್ವೆ. ಮಳೆಗಾಲ ಬಂದಾಗ ಯಾನ್ ಮಗ ಸುಮ್ಮನಿತ್ತಾನೆ? ಮಳೆಗಾಲ ಬಂದಾಗ ಅದಕ್ಕೂ ಬರೋಕ್ಕಿನ್ನ ಮುಂಚೆನೇನೆಯ ಒಂಚು ಗಿಂಚು ಎಲ್ಲ ಹೆಂಗವೆ ನೆಟ್ಗವ ಏನು ಎತ್ತ ಅಂತ ನೋಡ್ಕೊಳ್ಳೋರು ನೋಡಿದ್ದೀನಿ. ಮಳೆ ಬಂದು ಎಲ್ಲ ಬಿದ್ದೋದ್ಮೇಲೆ ಬಿದ್ದೋದ್ಮೇಲೆ ಬಂದರೆ ಹೆಂಗೆ? ನಾನು ಹೊಟ್ಟೆನಾಗೆ ಅದೇನು ಅಂತ ಉಟ್ಬಿಟ್ರು ನಾಕಾಣೆ ದೇವ್ರಾಣೆ. ಗಂಡಸ್ರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದ ನನಗಂತೂ. ಅಲ್ಲ ಏನ್ರಲ್ಲ ಗೊತ್ತಾಯ್ತದ ನಿಮಗೆ? ಅತ್ತೆ ಒಂದೇ 1 ವಾರ ಅಷ್ಟೇ ಕಣತ್ತೆ. ಒಂದೇ 1 ವಾರ. ಆಮೇಕಿಂದ ಹಾಗೆ ವಾಪಸ್ ಹೊಂಟೋಯ್ತೀವಿ ಕಣತ್ತೆ. ಇಲ್ಲಿ ಇರೋಕ್ಕಿಲ್ಲ. ಹಂಚೊಂದು ಹೊತ್ಸ್ಬಿಡ್ತೀವಿ ಅಷ್ಟೇ ನೀನಿಯ. ಇನ್ನೆಲ್ಲತ್ತೆ ಊಟಕ್ಕೂ ತಿಂಡಿಗೂ ಅಲ್ಲೆಲ್ಲ ಮಾಡ್ಕೊಳಕ್ಕೂ ಹಾಕಿಲ್ಲ ಕಣತ್ತೆ. ತಿರುಗಿ ರಾತ್ರಿ ಮಳೆಗಿಳೆ ಬಂದ್ಬಿಟ್ಟು ತಿರುಗೇನ ಹಂಚುಗಳೆಲ್ಲ ಬಿದ್ದುಬಿಟ್ರೆ ತಲೆಗಿಲ ಮೇಲೆ ಬಿದ್ದುಬಿಟ್ರೆ ನಾವು ಯಾರು ಉಳಿಯೋಕ್ಕಿಲ್ಲ ಕಣತ್ತೆ. ಇಷ್ಟು ದಿನ ಇಲ್ದಿತ್ತು ಇವಾಗ ಏನು ಶುರು ಮಾಡ್ಕೊಬಿಟ್ಟವ್ರಲ್ಲ ಕತೆಯ. ಶ್ಯಾಮ ಬರಂಗಿದ್ರೆ ನೀನು ಒಬ್ಬ ಬಾ. ನೀನು ಎಂಡ್ರವಳಲ್ಲ ಈ ನೇತ್ರಿನ ಮೊದಲು ಮನೆಗೆ ಬಿಟ್ಬಿಟ್ಟು ಬಾ. ಅಮ್ಮ ನೇತ್ರ ಮನೆನಾಗೆ ಜೋರಾಗಿ ಜಗಳ ಮಾಡ್ಕೊಂಬಿಟ್ಟವಳೆ ಕಣಮ್ಮ. ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವ್ರೆ ನೇತ್ರ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ಕಣಮ್ಮ. ಅದು ಬೇರೆ ಅವಳಿಗೂ ಹುಷಾರು ಬೇರೆ ಇಲ್ಲ, ಮನೆಗೆ ಬೇರೆ ಬೈದಾಕವ್ರೆ. ಅವಳ ಜೀವನ ಹೆಂಗಮ್ಮ ನೀನೇ ಹೇಳು? ಅವಳ ಜೀವನ ಎಷ್ಟು ಕಷ್ಟ ಆಯ್ತದೆ ನೀನೇ ಯೋಚನೆ ಮಾಡು. ಅದಕ್ಕೆ ನೆನೆಯ ಬುಡಮ್ಮ ಇದ್ದೇ ಇರಲಿ. 1 ವಾರ ಅಷ್ಟೇ ತಾನೇ, ಅವಳೇನು ನಿನಗೆ ತೊಂದರೆ ಕೊಡೋಕ್ಕಿಲ್ಲ. ತೊಂದರೆ ಕೊಡ್ತಾಳೋ ಬಿಡ್ತಾಳೋ ಇದೇ ಮನೆಗೆ ನೀನು ಎಂಡ್ರೂ ಅವಳೆ ಮರೆಸ್ಬಿಟ್ಟಿದ್ದೀಕ. ಅವಳ ಮನ್ಸಿಗೆ ಬೇಜಾರಾಗಕ್ಕಿಲ್ವೇನು? ನಾನೇನಾರ ಇರಿಸ್ಕೊಂಡ್ಬಿಟ್ರೆ ನೋಡು ಇರಂಗಿದ್ರೆ ನೀನಿರು, ಅವಳನ್ನ ಕಳಿಸ್ಬಿಡು.
ಅಮ್ಮ ಪ್ಲೀಸ್ ಕಣಮ್ಮ, ಇಲ್ಲ ಅಂತ ಹೇಳ್ಬೇಡ. ವಾರದ ಮಟ್ಟಿಗೆ ಇತ್ತೀವಿ ಅಷ್ಟೇ ಕಣಮ್ಮ. ಆಮೇಲಿಂದ ಹೊಂಟೋಯ್ತೀವಿ ಕಣಮ್ಮ. ದಯವಿಟ್ಟು ಇಲ್ಲ ಅಂತ ಮಾತ್ರ ಒಂದ್ಬೇಡ ಕಣಮ್ಮ. ಸರಿ ಆಯ್ತು. ತಲಾಕ್ ಒಂದೊಂದು ಕ್ಯಾಮಿಗಳು ಮಾಡ್ಕೊಂಡು ಒಂದು ವಾರ ಆಗಲೇ ಕಿತ್ತಾಡ್ಕೊಂಡಿದ್ದಂಗೆ ಇರಬೇಕು. ಕಿತ್ತಾಡ್ಕೊಂಡ್ರು ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇನಿಯ. ಕಿತ್ತಾಡೋದು ಪತ್ತಾಡೋದು ಇವೆಲ್ಲ ಇಕ್ಕಬೇಡ್ರಿ. ಹಾಂ ಸರಿ ಸರಿ ನೋಡಿರಿ ಒಳಗಡೆ. ನಿಮ್ಮ ರೂಮುಗಳಿಗೆ ಒಸಿ ಸಾಮಾನು ಗೀಮಾನುಗಳೆಲ್ಲ ಬಿದ್ದವೆ. ಒಸಿ ಕ್ಲೀನ್ ಮಾಡ್ಕೊಂಡು ಇರ್ರಿ. ಲೋ ಶ್ಯಾಮ, ನಿನ್ನ ರೂಮಗೆ ರಾಧಾ ಅವಳಲ್ಲ, ನೀನು ಬೇಕಾದ್ರೆ ಮ್ಯಾಲ್ಗಡೆ ಒಂದು ಗೆಸ್ಟ್ ರೂಮ್ ಐತಲ್ಲ, ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ನಿಮಗೆ ಮನೆ ಕಳ್ರಿ. ಇನ್ನೇನೊಂದು ವಾರ ತಾನೇ ಹಂಚ್ಗಿಂಚೆಲ್ಲ ಏನು ವಾರ ಬೇಕಾ ರೆಡಿ ಮಾಡ್ಸೋಕ್ಕೆ ಪಟ ಪಟ ಅಂತ ರೆಡಿ ಮಾಡಿಸ್ಕೊಂಡು ಹೋಗ್ರಿ. ಸರಿ ಅಮ್ಮ. ಸರಿ ಅತ್ತೆ. ಪೊದಿವ ಸೋಮವಾರ ಸಂಗುತ್ತು ಇದೇ ಕೊಟ್ಟಿಲ್ಲ ನೋಡಿ ನನ್ನ ಕಾಸೆ ನಿನಗೆ. ನಾನು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಹೆಂಗೋ ತಿಂಡಿ ಗಿಂಡಿ ಎಲ್ಲ ಆಯ್ತಲ್ಲ, ನೀವು ನೋಡ್ಕೊಂಡು ಆ ರೋಡ್ಗೆಲ್ಲ ನೀರು ಹಾಕಿದ್ರೆ ಇಲ್ವೋ ನೋಡ್ಕೊಂಬಿಟ್ಟು ಬಾ. ಸರಿ ಅತ್ತೆ, ನೋಡ್ಕೊಂಬಿಟ್ಟು ಬರ್ತೀನಿ. ಹೇಳ್ರಿ, ಹಾಕ್ತಾರಲ್ಲ ಒಪ್ಸಿದೀವಲ್ಲ, ಹಾಕ್ತಾರೆ ಇನ್ನೇನು ಆದ್ರೂ ನೋಡ್ಕೊಂಬಿಟ್ಟು ಬರ್ತೀನಿ. ಸರಿ ಕಣಮ್ಮಿ, ಆಯ್ತು. ಹೋಗ್ರಿ ರೂಮ್ಗಳಿಗೆ. ಇನ್ನೇನು ಮಾಡ್ತೀರಾ? ಹಂಚು ಸೊರೋಗ ಗಂಟೆ ಹೆಂಗೋ ಇರ್ರಿ. ಹಂಚು ಸೊರೋದ್ಮೇಲೆ ಏನೋ ಮಾಡಿವ್ರಂತೆ. ಹೋಗ್ರಿ ಒಳಗಡಿಕೆ. ಅಬ್ಬಬ್ಬಾ ಪೊದ್ದು, ಈ ಮನೆ ನಿಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದೇನೋ ಇಷ್ಟು ದಿನ ಅಲ್ವಾ? ಅಯ್ಯೋ, ನಿನಗೋಸ್ಕರ ನಿನಗೆ ಮನೆ ಕಟ್ಸ್ಬಿಟ್ಟವ್ರೆ. ಎಲ್ಲ ನಿನ್ನ ಹೆಸ್ರಿಗೂ ನಿನ್ನ ಗಂಡನ ಹೆಸ್ರಿಗೆ ಬರ್ಕೊಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಅಂತ ಬೋಲ ಆಸೆಗಿದ್ದೇನೋ ಅಲ್ವಾ? ಇವಾಗ ನಾವು ಬಂದಿರೋದಕ್ಕೆ ನಿಂಗೆ ಕೊತ್ತ 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 ಅಂತ ಕುದಿತಿರ್ಬೇಕಲ್ವಾ? ನನಗೆ ಯಾಕೆ ಕೊತ 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 ಅಂತ ಕುದುರ್ತದೆ? ಇದೇ ನಮ್ಮ ಅಪ್ಪನ ಆಸ್ತಿನ ಕೊತ 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 ಅಂತ ಕುದಿಯಕ್ಕೆ? ನಾನು ಎಲ್ಲಿದ್ರು ನೆಮ್ಮದಿಯಾಗಿರ್ತೀನಿ, ಯಾರ ಜೊತೆ ಇದ್ರು ಖುಷಿಯಾಗಿರ್ತೀನಿ. ದ್ವೇಷ ಸಾಸಕ್ಕೆ ನಂಗೆ ಟೈಮು ಇಲ್ಲ, ಏನೂ ಇಲ್ಲ. ನಿಮ್ಮ ಥರ ಕಿತ್ತಾಡ್ಕೊಂಡು ಕುತ್ಕೊಳಕ್ಕೆ ಮೊದಲೇ ಇಷ್ಟ ಇಲ್ಲ ನನಗೆ. ನೋಡು, ಸೋಮ್ಕೇನಿಯ ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡು ಕಾಯ ಪಿಯ ಅನ್ಕೊಂಡು ನನ್ನ ಹತ್ರಕ್ಕೆ ಬರಬೇಡ್ರಿ. ನಿಮ್ಮ ದೇವನೈತೆ ಅಷ್ಟು ನೋಡ್ಕೊಂಡು ಹೋಗ್ರಿ. ನಿಮ್ಮ ಸವಸಕ್ಕೆ ನಾನು ಬರಲ್ಲ, ನನ್ನ ಸವಸಕ್ಕೆ ನೀವು ಬರಬೇಡ್ರಿ. ಇಷ್ಟು ದಿನ ನಾವು ಬರಬಾರ್ದು ಅಂತ ಶತಾಗತ ಪ್ರಯತ್ನ ಮಾಡ್ಬಿಟ್ಲು. ಆದರೆ ಈಗ ನಾನು ಪ್ರಯತ್ನ ಮಾಡಿದ್ದಕ್ಕೇನೆ ನೀವು ಅಲ್ಲಿದ್ದೀರಾ. ನಾನು ಇನ್ನೇನೋ ನಿಮ್ಮನ್ನು ಓಡಿಸ್ಲೇಬೇಕು ಅಂತ ಪ್ರಯತ್ನ ಪಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬೀದಿನಾಗಿತ್ತಾ ಇದ್ರಿ. ನಂತ ಸುಮ್ಮನೆ ಕಾಲು ಕೆರೆಕೊಂಡು ಜಗಳಕ್ಕೆ ಬರಬೇಡ್ರಿ. ಈಗ ತಾನೇ ಮನೆಗೆ ಬರ್ತಾ ಇದ್ದೀರಾ, ಸುಮ್ಮನೆ ಬರ್ರಿ. ನೀವು ನಿಮ್ಮ ನಾಟಕ ಎಲ್ಲ ಸಂದಾಗ ಗೊತ್ತು. ನೀವು ಮನೆ ಮೇಲೆ ನಿಂತ್ಕೊಂಡು ನಿನ್ನ ಗಂಡ ಹಂಚಿಳಿಸ್ಬೇಕಾದ್ರೆ ನನಗೆ ಗೊತ್ತಾಯ್ತು. ಅದು ಮಳೆನಾಗೆ ಬಿದ್ದಿಲ್ಲ, ನೀವೇ ಇಳಿಸ್ಬಿಟ್ಟು ಬರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಲೇ, ನೀವೇನು ಆಟ ಆಡ್ತೀರಾ ಅಂತ ನನಗೆ ಮುಂಚೆನೇ ಗೊತ್ತಿರ್ತದೆ. ಮಾತಾಡೋಕ್ಕಿಲ್ಲ ಅಷ್ಟೇ ನಾನು. ಅದನ್ನು ನೋಡ್ಬಿಟ್ಟ ಈಗ ಹೋಗ್ಬಿಟ್ಟು ಅತ್ತೆಯವರು ಮೋಸ ಮಾಡ್ತಾವ್ರೆ ಅಂತ ಹೇಳ್ತೀಯಾ? ನಾನೇನೋ LKG ಮಗ ಅಲ್ಲ ನೋಡೋಕ್ಕೆ. ಮೊದಲೋಗಿ ಕ್ಯಾಮೆ ನೋಡ್ಕೊಳ್ಳಿ. ಇಷ್ಟು ದಿನ ಒಬ್ಳೇ ಮಜವಾಗಿದ್ದಲ್ಲ, ಇಷ್ಟು ದಿನದ ಕತೆನೇ ಬೇರೆ, ಇನ್ನು ಮೇಲೆ ಬೇರೆ. ಬಾರೆ ಹೋಗೋಣ ನೇತ್ರ. ಏನು ಟೋಟಲ್ ಫ್ಯಾಮಿಲಿ ಬಂದ್ಬಿಟ್ಟು ಒಂದೇ ಮನೆಗೆ ನೀಯೇ ಸೇರ್ಕೊಂಡ್ಬಿಟ್ರಲ್ಲ, ಏನು ವಿಷಯ? ವಿಷಯ ಏನಿಲ್ಲ, ಅಲ್ಲಿ ಅವ್ರ ಕೈಲಿ ಇರೋಕ್ಕೆ ಯೋಗ್ಯತೆ ಇಲ್ಲ, ಅದಕ್ಕೇನೆ ಬಂದಿಲ್ಲಿ ಫಿಕ್ಸ್ ಆಗೋರು ಅಷ್ಟೇನೆ. ಅಲ್ಲಿ ಇರೋಕ್ಕೂ ಯೋಗ್ಯತೆ ಇರಬೇಕಲ್ವಾ? ದುಡ್ಕೊಂಡು ತಿನ್ನಕ್ಕೂ ಕೈಯಲ್ಲಿ ಕಿಸಿಯಲ್ಲ ಅವ್ರಿಗೆ, ಇನ್ನೇನು ಮಾಡ್ತಾರೆ? ಅದಕ್ಕೇನೆ ಬಂದು ಬಿದ್ದವ್ರು ಅಷ್ಟೇನೆ. ಬಿಡಿ, ನಾನು ಯಾಕೆ ಯೋಚನೆ ಮಾಡಲಿ? ಅವರು ಈ ಮನೆ ಸೊಸೆನೇ ಅಲ್ವಾ, ಇದ್ರೇ ಇರಲಿ. ಪದ್ದು, ನನಗಿವಾಗ ಬಹಳ ಸಂತೋಷ ಆಗ್ತೈತೆ ಇವ್ರ ಮನೆಗೆ ಬಂದಿರೋದು. ಯಾಕೆ ಹೇಳು? ಯಾಕೆ? ಹೀಗಾದ್ರೂ ರಾಧುಂಗೆ ಗಂಡನ ಮೇಲೆ ಸಿಟ್ಟು ಬಂದ್ಬಿಟ್ಟು ನನ್ನ ಮೇಲೆ ಪ್ರೀತಿ ಆದ್ರೂ ಬರ್ತೈತಲ್ವಾ, ಅದಕ್ಕೇನೆ ಈಗ ರಾಧುಂಗೆ ಕೊತ 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 ಅಂತ ಕುದಿತಾ ಇರ್ತದೆ. ಯಾಕೆ ಹೇಳು? ನನ್ನ ಗಂಡ ಇನ್ನೊಬ್ಳಿಂದ ಓಡಾಡ್ತಾವನಲ್ಲ ಅಂತ ಕುದಿತಾ ಇರ್ತದೆ. ಆಮೇಲೆ ಅವನ ಮೇಲೆ ಜಾಸ್ತಿ ದ್ವೇಷ ಬಂದಮೇಲೆ ನನ್ನ ಮೇಲೆ ಪ್ರೀತಿ ಬರಲೇಬೇಕಲ್ವಾ? ಹಬ್ಬಬ್ಬಬ್ಬ, ನೀವು ನಿಮ್ಮ ಪ್ರೀತಿನೂ ಫ್ಯಾಕ್ಟ್ರಿ ಓನರು ಮರ್ತ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ನಮ್ಮ ಜೊತೆ ಕಾಂಜಿ ಪಿಂಜಿ ಥರ ಆಡ್ತಾ ಇದ್ದೀರಾ. ನೀವು ನೋಡಿದ್ರೆ ನನಗೆ ತಲೆ ಕೆಡ್ತೈತೆ. ನನ್ನ ಗಂಡನು ಮೊದಲು ಹಿಂಗೆ ಆಡ್ಕೊಂಡು ಪಿರುತಿ ಪಿರೇಮ ಅಂತ ಏನು ದಿನ ಬಿಡ್ದಿನ ನಾನು ನೋಡಕ್ಕೆ ಬರ್ತಿದ್ದೆ. ಇವಾಗ ಬಂದ ಮೇಲೆ ತೋರಿಸ್ತಾವ ನನ್ನ ಕಂತ್ರಿ ಬುದ್ಧಿಯ. ಏನು ಮಾಡೋಕ್ಕಾಗಲ್ಲ. ಯಾರು ನಂಬಕಾಯ್ತದೋ ಬಿಡ್ತದೋ. ಆದರೂ ಪಾಪ ನೀವು ಬೋಲಿ ಇಷ್ಟಪಡ್ತಾ ಇದ್ದೀರಲ್ಲ, ಇಷ್ಟಪಡಿ. ಅದನ್ನೆಲ್ಲ ನಾನು ಏನನ್ನ ಬ್ಯಾಡ ಅಂತ ಇದು ಮಾಡೋಕ್ಕಾಯ್ತದ? ಇಷ್ಟಪಡೋದ್ರೆ ತಪ್ಪೇನೈತೆ? ಪಡಿ ಪಡಿ. ಹಾಗಲ್ಲ ಪದ್ದು ಅವರೇ, ನನ್ನ ಲವ್ ನೋಡಿ ಪ್ಯೂರ್ ಲವ್. ಆಯ್ತು, ನೀವು ಲವ್ ಮಾಡಿ. ನಂಗೆ ಸ್ವಲ್ಪ ರೋಡಾಗೆ ನೀರು ಹಾಕೋರು ಇಲ್ವ ಅಂತ ಕೆಲಸ ಐತೆ, ನೋಡ್ಕೊಂಡ್ಬಿಟ್ಟು ಬರ್ತೀನಿ. ಈ ಮನೆನಾಗೆ ಪದ್ದು ಒಬ್ಳೇ ಅನ್ಕ ತಲೆ ಉಪಯೋಗಿಸಿ ಕೆಲಸ ಮಾಡೋದು ಅಂದರೆ ಇರಲಿ. ನಾನು ಇವಾಗ ಹೆಂಗೋನು ಒಳ್ಳೆ ಚಾನ್ಸ್ ಸಿಕ್ಕೈತೆ ನನಗೆ. ರಾಧುಂಗೆ ಇಂಪ್ರೆಸ್ ಮಾಡ್ಬೇಕು ನಾನಂತೂ. ಅವಳು ಗಂಡ ಬಂದವನೇ ಅಂದಮೇಲೆ ಇಂಪ್ರೆಸ್ ಮಾಡ್ಬೋದಲ್ವಾ? ಲೋ, ನೀನು ಇನ್ನೂ ಇಲ್ಲೇ ಬಿದ್ದಿದೆಯೇನೋ? ಅಷ್ಟು ಕೂತ್ರು ನೀನು ಈ ಮನೆ ಬಿಟ್ಟು ಹೋಗ್ಲೇ ಇಲ್ವಾ? ಅಷ್ಟು ಕೂತ್ರು ನಿಂಗೆ ಈ ಮನೆ ಬಿಟ್ಬಿಟ್ಟು ಹೋಗ್ಬೇಕು ಅಂತ ನಿಂಗೆ ಅನ್ನಿಸ್ಲೇ ಇಲ್ವೇನೋ ನಿನ್ಗಂತೂ? ಥೋ ಯಪ್ಪ. ಲೋ, ನಾನು ಯಾಕೋ ಮನೆ ಬಿಟ್ಟು ಹೋಗ್ಬೇಕು? ಆ್ಯಕ್ಚುಲಿ ನಿಮ್ಮ ಅಮ್ಮ ನಿಮ್ಮ ಅಪ್ಪನೇ ಪರ್ಮಿಷನ್ ಕೊಟ್ಟವ್ರು ನಾನು ಇಲ್ಲಿ ಇರೋಕ್ಕೆ. ಇಷ್ಟೆಲ್ಲ ಪರ್ಮಿಷನ್ ಕೊಟ್ಟಿರ್ಬೇಕಾದ್ರೆ ನಾನು ಇಲ್ಲಿಂದ ಹೋಗತ್ತಾನೆ ಹೆಂಗೆ ಹೋಗ್ತಾರೆ? ನೋಡು, ನಾನೇನಾದ್ರು ಇಲ್ಲಿಂದ ಹೋದೆ ಅಂದರೆ ನಿನ್ನ ಹೆಂಡ್ತಿ ರಾಧುನ ಮದುವೆ ಮಾಡ್ಕೊಂಡೇ ಹೋಗೋದು. ನಿನಗಂತೂ ನಿನ್ನ ಹೆಂಡ್ತಿ ವ್ಯಾಲ್ಯೂ ಗೊತ್ತಿಲ್ಲ, ಆದರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿನ್ನ ಹೆಂಡ್ತಿ ವ್ಯಾಲ್ಯೂ. ನೋಡು, ಆದಷ್ಟು ಬೇಗ ಡೈವರ್ಸ್ ಅನ್ನೋದು ಕೊಟ್ಬಿಟ್ರೆ ಆದಷ್ಟು ಬೇಗ
ಆಮೇಲೆ ಆದಷ್ಟು ಬೇಗ ನಾವು ತಾಳಿ ಕಟ್ಕೊಂಡು ನಾವು ಸಂಸಾರ ಮಾಡ್ಕೊಂಡು ಆರಾಮಾಗಿ ಎಲ್ಲೋ ಇರ್ತೀವಿ. ನಿನ್ನ ಆಸೆ ಎಲ್ಲ ನಡೆಯಲ್ಲ, ಅಷ್ಟು ಈಸಿಯಾಗಿ ನಡೆಯೋಕ್ಕೆ ನಾನು ಬಿಡೋದೂ ಇಲ್ಲ ಬಿಡು. ಏನು ಕುಣ್ಕೊಂಡು ಹೇಳ್ತಾನೆ ನೋಡು. ಸುಮ್ಮನೆ ನಿನ್ನ ಮನೆಗಿದ್ರೇ ಉರಿತಾ ಇರ್ತೈತೆ. ಆ ರಾಧಾ ನನ್ನನ್ನು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ. ಅವಳು ನನ್ನ ನೆನಪಿನಾಗೇನೆ ಇಲ್ಲೇ ಬಿದ್ದು ಗಂಡ ಗಂಡ ಅಂತ ಒದ್ದಾಡ್ತಾನೆ ಇರ್ತಾಳೆ. ಅದು ಗೊತ್ತಿರೋದೇನೆ ನೀನು ಮುಸುಡಿನ ಮದುವೆ ಮಾಡ್ಕೋಬೇಕು ಅನ್ನೋದಾಗಿದ್ರೆ ಅವಳು ಯಾವತ್ತೋ ಮದುವೆ ಮಾಡ್ಕೊಂಡಿರೋಳು. ಆದರೆ ಅವಳು ಮದುವೆ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿರೋದಕ್ಕೇನೆ ಅವಳು ಇಲ್ಲೇ ಇರೋದು, ಸರಿನಾ? ನೋಡು, ಇಷ್ಟೊಂದೆಲ್ಲ ಪ್ರಯತ್ನ ಪಡೋದಕ್ಕಿಂತ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ತುಂಬ ಚೆನ್ನಾಗಿರ್ತೈತೆ. ನಿನ್ನಂಥ ತಗಡ್ ನನ್ನ ಮಗಂಗೆ ಬಿದ್ದವಳೆ ಅಂತಂದರೆ ಇನ್ನು ನನ್ನಂಥ ಹೀರೋಗೆ ಬೀಳಲ್ವೇನೋ? ಹಾಂ ರಾಧಾ? ಬಿದ್ದೇ ಬೀಳ್ತಾಳೆ ನೋಡು. ಈ ಮನೆನಾಗ ನೀನೇನು ನೆಂಟ್ರ ಥರ ಬತ್ತೀಯ, ನೆಂಟ್ರ ಥರ ಹೋಗ್ತೀಯ. ನನಗೂ ನಿನಗೂ ಏನು ವ್ಯತ್ಯಾಸನೇ ಇಲ್ಲ ಈ ಮನೆಯಲ್ಲಿ. ನಿನ್ನ ಹತ್ರ ಕಿತ್ತಾಡಕ್ಕೆ ನನ್ನ ಹತ್ರ ಟೈಮು ಇಲ್ಲ ಕಣಪ್ಪ, ಸರಿನಾ? ನನಗೆ ತುಂಬ ಕೆಲಸ ಐತೆ. ನೀನು ಆರಾಮಾಗಿರು. ನಿನ್ನ ಕಣ್ಮುಂದೆನೇ ತಾಳಿ ಕಟ್ಟಿ ನೀನು ಇಷ್ಟೆಲ್ಲ ಹೊರಟು ಮಾಡಿದ್ದೀರ ಹುಡುಗಿನ, ಜೀವನದಲ್ಲೂ ರಾಧನ ಕಣ್ಣಾಗ ಒಂದು ಕಣ್ಣೀರು ಬರ್ದಿದ್ದಂಗೆ ನೋಡ್ಕೊಳ್ತೀನಿ ನಾನು. ನೋಡ್ತಾ ಇರು. ನಾನು ಡೈವರ್ಸ್ ಕೊಟ್ಟರೆ ಅಲ್ವಾ ನೀನು ಮದುವೆ ಮಾಡ್ಕೊಳ್ಳೋದು? ಅದೆಲ್ಲ ಸಾಧ್ಯನೇ ಇಲ್ಲ ಬಿಡು. ನಾನು ಡೈವರ್ಸೇ ಕೊಡಲ್ಲ ನಾನು ಅವಳಿಗೆ. ಆ ರಾಧಾ ಹಿಂಗೆ ಬಿದ್ದಿರ್ಬೇಕು ಅವಳು.